ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಟಿಎಂಸಿ ಸರ್ಕಾರಕ್ಕೆ ಮಮತಾ ಬ್ಯಾನರ್ಜಿಗೆ ಬಿಗ್ ಸೆಟ್ ಬ್ಯಾಕ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಪಶ್ಚಿಮ ಬಂಗಾಳದ ಜನ ಗೆದ್ದಿದ್ದಾರೆ, ಟಿಎಂಸಿ ಸೋತಿದೆ. ಎಲೆಕ್ಷನ್ ಹೊತ್ತಲ್ಲಿ ಒಂದು ಮೇಜರ್ ಡೆವಲಪ್ಮೆಂಟ್. ಬಿಜೆಪಿ ಇದನ್ನು ಸಂಭ್ರಮಿಸ್ತಾ ಇದೆ. ಕಡೆಗೂ ಕಾನೂನು ತಕ್ಕ ಶಾಸ್ತಿ ಮಾಡಿದೆ ಮಮತಾ ಬ್ಯಾನರ್ಜಿ ಅವರಿಗೆ. ಜನರ ಹಕ್ಕನ್ನೇ ಕಿತ್ತುಕೊಳ್ಳೋಕೆ ಹೊರಟವರಿಗೆ ಅಂತ ಮುಗಿಬಿದ್ದಿರೋದು. ಜನರ ಪರವಾಗಿ ನಾವೆಂದಿಗೂ ಗಟ್ಟಿಯಾಗಿ ನಿಲ್ತೀವಿ, ಬಣ್ಣ ಬಯಲಾಗಿದೆ ಅಂತ ಸುಳ್ಳು ಹೇಳಿದ್ದಾರೆ ನೋಡಿ. ಎಷ್ಟು ದೊಡ್ಡ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದಾರೆ ನೋಡಿ ಮಮತಾ ಬ್ಯಾನರ್ಜಿ ಅನ್ನುವಂಥ ಆಕ್ರೋಶವೇ ಸಿಡಿದಿದೆ. ತಾನೇ ವಾದ ಮಾಡ್ತೀನಿ, ತಾನೇ ಜನರ ವಕೀಲೆಯಾಗಿ ವಾದಿಸ್ತೀನಿ ಅಂತ ಈಗ ಇಡೀ ದೇಶದ ಗಮನ ಸೆಳೆದಿರುವಂತಹ ಮಮತಾ ಬ್ಯಾನರ್ಜಿ ಅವ್ರು ಏನು ಮಾಡೋಕೆ ಹೊರಟಿದ್ದಾರೆ ಅನ್ನುವಂಥ ಆಕ್ರೋಶ, ಅವರ ನಡೆಯ ಬಗ್ಗೆ ಬಿಜೆಪಿ ಈಗಾಗಲೇ ಕಟು ಟೀಕೆ ವ್ಯಕ್ತಪಡಿಸ್ತಿರೋವಾಗಲೇ ಇಂಥದ್ದೊಂದು ಡೆವಲಪ್ಮೆಂಟ್ ಆಗಿದೆ. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಒಂದು ಕಡೆ ಎಸ್ ಐ ಆರ್ ಮೂಲಕ ಜನರ ಓಟಿನ ಹಕ್ಕನ್ನೇ ಕಿತ್ತುಕೊಳ್ತಾ ಇದೆ ಎಲೆಕ್ಷನ್ ಕಮಿಷನ್ ಮತ್ತು ಕೇಂದ್ರ ಸರ್ಕಾರ ಸೇರಿಕೊಂಡು. ವೋಟರ್ ಲಿಸ್ಟಿಂದ ಎಲ್ಲ ಸರಿ ಇದ್ರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ನೆಪ ಹೇಳಿಕೊಂಡು ಅವರ ಹಕ್ಕನ್ನೇ ಕಿತ್ತು ಹಾಕ್ತಿದ್ದಾರೆ ಅಂತೆಲ್ಲ ತಾನೇ ವಾದ ಮಾಡೋದಕ್ಕೆ ನಿಂತೇ ಬಿಟ್ಟಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ. ಒಂದು ಸೆಷನ್ ಮುಗಿದು ದೇಶದ ಇತಿಹಾಸದಲ್ಲೇ CM ಆಗಿ ಈ ರೀತಿ ವಾದ ಮಾಡ್ತಿರುವ ಮೊದಲ ವ್ಯಕ್ತಿ ಅಂತ ಗುರುತಿಸ್ಕೊಂಡು ಎಲೆಕ್ಷನ್ ಹೊತ್ತಲ್ಲಿ ಭರ್ಜರಿ ಪ್ರಚಾರದ ಪ್ಲಾನ್ ಮಮತಾ ಬ್ಯಾನರ್ಜಿ ಅವರದ್ದು ಅಂತ ಬಿಜೆಪಿ ಮುಗಿಬಿದ್ದಿದೆಯಲ್ಲ. SIR ವಿರೋಧಿಸುವ ಮೂಲಕ ಅಕ್ರಮವಾಗಿ ಬಂದಿರುವ ವಲಸಿಗರ ರಕ್ಷಣೆಗೆ ಈ ಹೊಸ ವೇಷ ಹಾಕಿದ್ದಾರೆ ಮಮತಾ ಅಂತ. ಆದರೆ ಅವರನ್ನು ಕರ್ಕೊಳ್ತಿರೋದೇನು, ಜನರ ಧ್ವನಿಯಾಗಿ, ಜನರ ಲಾಯರ್ ಆಗಿ ನಾನು ಸುಪ್ರೀಂ ಕೋರ್ಟಲ್ಲಿ ನಿಂತಿದ್ದೀನಿ ಅಂತ. ಇದ್ರ ನಡುವೆ ನೋಡಿ, ಜನರ ಪರವಾಗಿ ನಿಂತಿದ್ದಾರೋ ಇವರು, ಜನರಿಗೆ ಅನ್ಯಾಯ ಮಾಡ್ತಿದ್ದಾರೋ ಅನ್ನುವಂಥ ಒಂದು ದೊಡ್ಡ ಪ್ರಕರಣದಲ್ಲಿ ಬಿಗ್ ಸೆಟ್ ಬ್ಯಾಕ್ ಆಗಿದೆ ಮಮತಾ ಬ್ಯಾನರ್ಜಿ ಅವರಿಗೆ. ಭಾರಿ ಮುಖಭಂಗ ಆಗಿದೆ ಸುಪ್ರೀಂ ಕೋರ್ಟ್ನ ತೀರ್ಪು. ಅದೆಷ್ಟೋ ವರ್ಷಗಳಿಂದ, 1 ವರ್ಷ 2 ವರ್ಷ ಅಲ್ಲ, ಎಷ್ಟೋ ವರ್ಷಗಳಿಂದ ಪಶ್ಚಿಮ ಬಂಗಾಳದ ಸರ್ಕಾರಿ ನೌಕರರಿಗೆ ಎಂಥ ಅನ್ಯಾಯ ಹಾಕ್ಕೊಂಡು ಬಂದಿತ್ತಂದ್ರೆ ಅವ್ರ ಹಕ್ಕನ್ನು ಕಸಿದುಕೊಂಡಿತ್ತು ಸರ್ಕಾರ ಅನ್ನುವ ಕೇಸ್ ನಡೀತಿತ್ತು. ಯಾವ ಹಕ್ಕು? ಅವ್ರಿಗೆ ಅಲೋವೆನ್ಸ್ ಬರಬೇಕಲ್ಲ, ಈ DA ಬರುತ್ತಲ್ವ, ಆ DAನ ಕೊಡ್ತಾನೆ ಇರಲಿಲ್ಲ. ಅದು ನಿಮ್ಮ ಹಕ್ಕೇ ಅಲ್ಲ, ಕೊಡೋದೇ ಇಲ್ಲ ನಾವು ಅಂತ ಪ್ರತಿ ವರ್ಷ ಹಾಗೆ ಗಲಾಟೆ ಆಗೋದು, ಕೋರ್ಟ್ಗೆ ಹೋಗೋದು. ಏನು ಕೆಳ ಕೋರ್ಟಿಂದ ಹೈಕೋರ್ಟ್ಗೆ ಹೋಯ್ತು, ಹೈಕೋರ್ಟಿಂದ ಸುಪ್ರೀಂ ಕೋರ್ಟ್ಗೆ ಹೋಯ್ತು, ಈ ರೀತಿ ಹಾಕ್ಕೊಂಡು ಜನರಿಗೆ ಅನ್ಯಾಯ ಹಾಕ್ಕೊಂಡೇ ಬಂದಿತ್ತು. ಆದರೆ ಈಗ ಸುಪ್ರೀಂ ಕೋರ್ಟಲ್ಲಿ ಒಂದು ಐತಿಹಾಸಿಕ ತೀರ್ಪು ಪ್ರಕಟವಾಗಿದೆ. ಅದನ್ನು ವಿಶೇಷವಾಗಿ ನಾವು ಪ್ರತ್ಯೇಕವಾಗಿ ನೀವು ಕೊಡುವಂಥ ಭತ್ಯೆ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಹಂಗೆ ಹೇಳ್ಕೊಂಡು ಸರ್ಕಾರ ನಮ್ಮ ಬೊಕ್ಕಸದಲ್ಲಿ ದುಡ್ಡಿಲ್ಲ ಕೊಡೋಕ್ಕಾಗಲ್ಲ, ಆ ಹೊರೆಯೆಲ್ಲ ಎಕ್ಸ್ಟ್ರಾ ಬರ್ಸೋಕ್ಕಾಗಲ್ಲ ಅಂತಿದ್ದದು. ಎಕ್ಸ್ಟ್ರಾನೇ ಅಲ್ಲ, ಅದು ಒಬ್ಬ ವ್ಯಕ್ತಿಯ ಮೂಲಭೂತವಾಗಿ ಏನು ಜೀವನ ನಡೆಸಬೇಕಲ್ಲ, ಬೇಸಿಕ್ ನೀಡ್ಸ್ ಇರುತ್ತಲ್ಲ, ಇನ್ಫ್ಲೇಷನ್ ಆದಾಗ, ಹಣದುಬ್ಬರ ಆದಾಗ, ಬೆಲೆ ಏರಿಕೆ ಆದಾಗ ಅದನ್ನು ಸರಿದೂಗಿಸೋದಕ್ಕೆ ಅಂತ ಸರ್ಕಾರ ಕೊಡಲೇಬೇಕಾದದ್ದು DA. ಇಷ್ಟು ದಿನ ಕಳ್ಳಾಟ ಮಾಡ್ಕೊಂಡು ಬರ್ತಾ ಇದ್ರು. ಸಿಕ್ಕಾಪಟ್ಟೆ ಆಕ್ರೋಶ, ರಾಜ್ಯವ್ಯಾಪಿ ಇದ್ರ ಬಗ್ಗೆ ಹೋರಾಟ ಆಗಿ, ಕಾನೂನು ಹೋರಾಟ ಆಗಿ, ಈಗ ಕಡೆಗೂ ನ್ಯಾಯ ಸಿಕ್ಕಿದೆ. ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಬೇಗ ಶಾಕ್ ಕೊಟ್ಟಿದೆ. ಕೂಡಲೇ 25% ಮೊದಲ ಕಂತನ್ನು ಕ್ಲಿಯರ್ ಮಾಡಿ. ಯಾವಾಗ? ಮಾರ್ಚ್ 6ನೇ ತಾರೀಕು ಒಳಗಡೆ, ಇನ್ನೊಂದು ತಿಂಗಳ ಒಳಗಡೆ 25%, ಬಾಕಿ ಇರೋದ್ರಲ್ಲಿ ಅಷ್ಟು ಕೊಟ್ಟು ಬಿಡ್ಬೇಕು 25%. ಉಳಿದಿರೋ 75%ಗೆ ಒಂದು ಕಮಿಟಿಯನ್ನು ಮಾಡ್ತಾ ಇದ್ದಾರೆ ಈಗ. ಅಂದರೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಆಗುತ್ತೆ. ಜೊತೆಗೆ 75% ಮಾನದಂಡ ಎಲ್ಲ ನಿಗದಿ ಮಾಡೋದಕ್ಕೆ ಸರ್ಕಾರ ಕೂಡ ಒಂದು ತಂಡವನ್ನು ರಚಿಸಿ ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ. ಅದು ಯಾವಾಗೋ ಮಾಡ್ಕೊಳ್ಳಿ ಅಲ್ಲ, ಮಾರ್ಚ್ ತಿಂಗಳ ಒಳಗಡೆ, ಮಾರ್ಚ್ ಅಂತ್ಯ ಆಗೋದ್ರ ಒಳಗಡೆ ಕ್ಲಿಯರ್ ಆಗಿಬಿಡ್ಬೇಕು. ಇನ್ನೊಂದು ತಿಂಗಳಲ್ಲಿ ವರ್ಷಗಟ್ಟಲೆ ಉಳಿಸಿಕೊಂಡು ಬಂದಿದ್ದಂಥ, ಇಲ್ಲ ಸಲ್ಲದ ಕಾರಣ ಹೇಳಿಕೊಂಡು ಉಳಿಸ್ಕೊಂಡು ಬಂದಿದ್ದಂತಹ ಆ ಸರ್ಕಾರಿ ನೌಕರರಿಗೆ ಏನು ಅನ್ಯಾಯ ಆಗಿತ್ತಲ್ಲ, ಅದಕ್ಕೆ ಕಡೆಗೂ ಕೂಡ ನ್ಯಾಯ ಸಿಕ್ಕಿದೆ. ಏನು ಮಾಡ್ತಿದ್ದೀರಿ ನೀವು ಅನ್ನುವ ಪ್ರಶ್ನೆ ಕೇಳಿ ಹೈಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿದು ಕೊಡಿ, ಅವ್ರಿಗೆ ತಕ್ಷಣ ಕ್ಲಿಯರ್ ಮಾಡಿ ಅನ್ನುವಂಥ ತೀರ್ಪನ್ನು ಪ್ರಕಟಿಸಿದೆ
ಸುಪ್ರೀಂ ಕೋರ್ಟ್. ನೋಡಿ, ಮಮತಾ ಬ್ಯಾನರ್ಜಿ ಅವರ ಡಬಲ್ ಸ್ಟ್ಯಾಂಡರ್ಡು, ಇವರ ಸುಳ್ಳಿನ ಕಂತೆ ಎಕ್ಸ್ಪೋಸ್ ಆಗಿದೆ, ಮುಗಿ ಬೀಳ್ತಾ ಇದೆ. ಬಿಜೆಪಿ ಮತ್ತೆ ಜನ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸರಿಯಾಗಿ ಬರ್ಕೊಳ್ತಿದ್ದಾರೆ. ಪಶ್ಚಿಮ ಬಂಗಾಳ ಸರ್ಕಾರ ನಿನ್ನೆ ಬಜೆಟ್ ಮಂಡನೆ ಮಾಡ್ತು. ಈಗ ನಮ್ದು ಬರ್ತಾ ಇದೆಯಲ್ವಾ, ಅದೇ ರೀತಿ ನಿನ್ನೆ ಅಲ್ಲಿ ಬಜೆಟ್ ಮಂಡನೆ ಆಯಿತು. 2026-27 ಸಾಲಿನ ಮಧ್ಯಂತರ ಬಜೆಟ್ ಅನ್ನ ಗುರುವಾರ ಮಂಡನೆ ಮಾಡಿದ್ದಾರೆ. ಏನು ಘೋಷಣೆ ಮಾಡಿದ್ದಾರೆ ಗೊತ್ತಾ? ನಿರುದ್ಯೋಗಿ ಯುವಕರಿಗಾಗಿ ಹೊಸ ಯೋಜನೆ, ಹಲವಾರು ಜನಪ್ರಿಯ ಘೋಷಣೆಗಳನ್ನು ಸರ್ಕಾರ ಮಾಡಿದೆ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು. ಅದರಲ್ಲೂ ಕೆಲಸ ಸಿಗದೇ ಇರುವಂಥವ್ರಿಗೆ ಸುಮಾರು 40 ವರ್ಷ, 20 ಅಂದರೆ 40 ವರ್ಷದವರೆಗಿನ ಒಂದು ಯೋಜನೆ, ನಿರುದ್ಯೋಗಿ ಯುವಕರಿಗಾಗಿ ಬಾಂಗ್ಲಾರ್ ಯುವ ಸಾಥಿ ಯೋಜನೆ. ಎಷ್ಟು ದುಡ್ಡು ಕೊಡ್ತಾರೆ ಅವ್ರಿಗೆ? 1,500 ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡ್ತಾರಂತೆ. ಮತ್ತೆ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು 4% ಹೆಚ್ಚಳ ಮಾಡಿ ಎಲ್ಲ ಘೋಷಣೆ ಮಾಡಿದ್ದಾರೆ. ಬೇಕಿತ್ತಾ ಇದು? ಇಲ್ಲಿ ಕೊಡ್ತಾನೇ ಇಲ್ಲ. ಇಲ್ಲಿ ಘೋಷಣೆ ಮಾಡ್ತಿರೋದೇನು, 1,500 ಭತ್ಯೆ ಕೊಡ್ತೀವಿ, 4% ತುಟ್ಟಿ ಭತ್ಯೆ ಜಾಸ್ತಿ ಮಾಡ್ತೀವಿ ಅಂತ. ಎಷ್ಟು ವರ್ಷಗಳದ್ದು ಉಳಿಸ್ಕೊಂಡಿರೋದು? ಬಹಳ ದೊಡ್ಡ ಮುಖಭಂಗ ಆಗಿದೆ. 2008ರಿಂದ 2019 ನೋಡಿ ಎಷ್ಟು ವರ್ಷಗಳದ್ದಿದ್ದು. 2008ರಿಂದ 2019 ಅಂದರೆ 11 ವರ್ಷಗಳ ತುಟ್ಟಿ ಭತ್ಯೆ ತಕ್ಷಣ ಕ್ಲಿಯರ್ ಮಾಡಿ ಅವ್ರ ಬದುಕಿನ ಜೊತೆ ಇವ್ರು ಆಟ ಆಡೋಕ್ಕಾಗಲ್ಲ ಅಲ್ವಾ? ಅವರ ಜೀವನ ಮಟ್ಟವನ್ನು ಸುಧಾರಿಸೋದಿಕ್ಕೆ ಅಂತಾನೆ ಇರುವಂಥ ಹಕ್ಕು ಅದು. ವಿಶೇಷವಾಗಿ ಎಕ್ಸ್ಟ್ರಾ ಸರ್ಕಾರ ಕೈಯಿಂದ ಕೊಡೋದಲ್ಲ, ಇದು ಅವರ ಸಂಬಳದ ಭಾಗವಾಗಿರುತ್ತೆ. ಏನು ಇನ್ಫ್ಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅಂತಾನೆ ಅವ್ರಿಗಿರುವಂಥ ಹಕ್ಕಾಗಿರುತ್ತೆ. ಅದನ್ನು ಕಿತ್ತುಕೊಂಡಿತ್ತು ಸರ್ಕಾರ ಅನ್ನುವ ಆಕ್ರೋಶ ಸೆಳೆದಿತ್ತು. ಕಡೆಗೂ 11 ವರ್ಷಗಳ, ಬರೋಬ್ಬರಿ 1 ದಶಕಕ್ಕೂ ಅಧಿಕ ಸಮಯದ ಆ ದುಡ್ಡನ್ನು ನೀವು ಏನು ಉಳಿಸ್ಕೊಂಡಿದ್ದೀರಲ್ಲ, ಫಸ್ಟ್ ರಿಲೀಸ್ ಮಾಡಿ, ಮಾರ್ಚ್ ಎಂಡ್ ಒಳಗಡೆ ಅಷ್ಟು ಕ್ಲಿಯರ್ ಆಗಬೇಕು ಅನ್ನುವಂಥ ಇನ್ಸ್ಟ್ರಕ್ಷನನ್ನು ಸಂಜಯ್ ಕರೋಲ್ ಮತ್ತು ಪ್ರಶಾಂತ್ ಕುಮಾರ್ ಮಿಶ್ರಾ ಅವರ ದ್ವಿಸದಸ್ಯ ಪೀಠ ಕಟ್ಟುನಿಟ್ಟಿನ ಆಜ್ಞೆಯ ಮೂಲಕ ಹೊರಡಿಸಿದೆ. ಇಲ್ಲಿ ನೋಡಿದ್ರೆ ದುಡ್ಡಿಲ್ಲ, ನಮ್ಮ ಹತ್ರ DA ಕೊಡೋಕ್ಕಾಗಲ್ಲ ಅಂತ ರೀಸನ್ ಹೇಳ್ಕೊಂಡು ಕೂರಕ್ಕಾಗಲ್ಲ. ನೀವು ಸರ್ಕಾರದ ಬೊಕ್ಕಸದ ಸ್ಥಿತಿ ತೋರಿಸಿ ಇದನ್ನೆಲ್ಲ ನಿರ್ಧಾರ ಮಾಡೋಕ್ಕಾಗಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿದೆ ಕೋರ್ಟು. ದುಡ್ಡಿಲ್ಲ ಅಂತಿರೋ ಪಶ್ಚಿಮ ಬಂಗಾಳ ಬಜೆಟಲ್ಲಿ ಘೋಷಣೆ ಮಾಡಿರೋದೇನು ನೋಡಿ, ಎಲೆಕ್ಷನ್ ಹತ್ರ ಬಂದಿದೆಯಲ್ವಾ, 1,500 ಭತ್ಯೆ ಕೊಡ್ತೀವಿ, ಇಲ್ಲೆಲ್ಲ ಯುವ ನಿಧಿ ಇದೆಯಲ್ಲ ಕರ್ನಾಟಕದಲ್ಲಿ, ಅದೇ ಥರ ಒಂಥರ ಗ್ಯಾರಂಟಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಆಶಾ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಕೊಡ್ತೀವಿ ತಿಂಗಳ ಭತ್ಯೆನ, ಇಂಥದ್ದೆಲ್ಲ ಘೋಷಣೆ ಮಾಡಿದ್ದಾರೆ. ಆದರೆ 1 ದಶಕದಿಂದ ಅವರ ಹಕ್ಕನ್ನು ಕಸಿದು ಅನ್ಯಾಯ ಮಾಡಿಕೊಂಡು ಬಂದಿದೆ ಸರ್ಕಾರ ಅನ್ನುವಂಥ ಕೂಗೇನಿತ್ತಲ್ಲ, ಹೋರಾಟ, ನಿರಂತರ ಹೋರಾಟಕ್ಕೆ ಕಡೆಗೂ ನ್ಯಾಯವನ್ನ ಒದಗಿಸಿಕೊಟ್ಟ ಸುಪ್ರೀಂ ಕೋರ್ಟ್. ಬೆಲೆ ಏರಿಕೆ ಸಂದರ್ಭದಲ್ಲಿ ನೌಕರರ ರಕ್ಷಣೆಗೆ ಬರೋದೇ ತುಟ್ಟಿ ಭತ್ಯೆ. ಆದ್ದರಿಂದ ಕಲ್ಯಾಣ ರಾಜ್ಯವೊಂದರಲ್ಲಿ ಶಕ್ತಿಯೇ ಇದಾಗಿದೆ. ಇದೇ ಆ ನೌಕರರಿಗೆ ಶಕ್ತಿಯಾಗಿರುತ್ತೆ. ತುಟ್ಟಿ ಭತ್ಯೆ ಹೆಚ್ಚುವರಿ ಸೌಲಭ್ಯ ಅಂತ ನೀವು ಅಂದುಕೊಳ್ಳೋ ಹಾಗೆ ಇಲ್ಲ. ಅದು ಗುಣಮಟ್ಟವನ್ನು, ಜನರ ಜೀವನದ ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ಇರುವ ಕನಿಷ್ಠವಾದ ಮಾರ್ಗ, ಬೇಸಿಕ್ ಅದು ಅನ್ನೋದನ್ನು ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಸ್ಪಷ್ಟಪಡಿಸಿದೆ. ಹಾಗೆ ನೌಕರರಿಗೆ ನೀಡೋದಕ್ಕೆ ಬಾಕಿ ಇರುವ ತುಟ್ಟಿ ಭತ್ಯೆಗೆ ಸಂಬಂಧಿಸಿ ಹಣಕಾಸಿನ ವಿಚಾರಗಳ ಬಗ್ಗೆ ಪರಿಶೀಲನೆ ನಡೆಸೋದಕ್ಕೆ ಸುಪ್ರೀಂ ಕೋರ್ಟ್ನ 3 ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಭಾರತ ಲೆಕ್ಕ ನಿಯಂತ್ರಕರು, ಮಹಾಲೇಖಕರ ಸಂಸ್ಥೆಯ ಹಿರಿಯ ಅಧಿಕಾರಿಗಳನ್ನು ಒಳಗೊಂಡ ಸಮಿತಿಯನ್ನು ಕೂಡ ಪೀಠಾನೇ ರಚನೆ ಮಾಡಿದೆ. ಈಗ ಸರ್ಕಾರಕ್ಕೆ ವಹಿಸಿಬಿಟ್ರೆ ಏನಾಗುತ್ತೆ, ಮತ್ತಿನ್ನೇನೇನೋ ಆಗಬಹುದು. ಹಾಗಾಗಿ ಸುಪ್ರೀಂ ಕೋರ್ಟೇ ಒಂದು ಪೀಠವನ್ನು, ಅಂದರೆ ಒಂದು ಸಮಿತಿಯನ್ನು ರಚನೆ ಮಾಡಿ ಅವರೇ ಕ್ಲಿಯರ್ ಮಾಡ್ತಾರೆ. ಯಾವುದನ್ನ ಮಾಡೋಕೆ ಸರ್ಕಾರ ಫೇಲ್ ಆಗಿದೆಯಲ್ಲ ಅದನ್ನ ಕರೆಕ್ಟಾಗಿ ಗೈಡ್ಲೈನ್ಸ್ ಹಾಕಿಕೊಡ್ತಾರೆ. 1 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಬ್ಯಾಲೆನ್ಸ್ ಅನ್ನ ಕ್ಲಿಯರ್ ಮಾಡಿಕೊಡ್ಬೇಕು. ಈಗ ಮಮತಾ ಬ್ಯಾನರ್ಜಿ ಸರ್ಕಾರ ಎಲೆಕ್ಷನ್ ಹೊತ್ತಲ್ಲಿ ಪಶ್ಚಿಮ ಬಂಗಾಳದ ಜನರಿಗೆ ಬಹಳ ದೊಡ್ಡ ಗೆಲುವು, ಮತ್ತೆ TMCಗೆ ಅತಿ ದೊಡ್ಡ ಸೋಲಾಗಿದೆ. आज जो महामान्य सुप्रीम कोर्ट का यानी एपेक्स कोर्ट ऑफ दिस कंट्री जो वर्डिक्ट दिया है, हम उसका स्वागत करते हैं. जो सुप्रीम कोर्ट ने बोला कि ममता बनर्जी की सरकार की जो स्टैंड थी वो गलत थी. ममता बनर्जी DA को यानी डियरनेस अलाउंस को राइट नहीं मान रही थी कर्मचारियों का, मुलाजिमों का. लेकिन आज एपेक्स कोर्ट ऑफ दिस कंट्री has stated that it is the right of the worker or the employees, that is the DA. और आदरणीय सुप्रीम कोर्ट ने आज बताया
कि 25% डीए अभी के अभी कर्मचारियों को, एम्प्लॉइज को देना चाहिए, देना पड़ेगा पश्चिम बंगाल सरकार को। हम इस डिसीजन का स्वागत करते हैं और कर्मचारी पश्चिम बंगाल के जितने भी सरकारी मुलाजिम हैं, एम्प्लॉइज हैं, हम उनको कंग्रेचुलेट करते हैं। उनकी लंबी लड़ाई आज सुप्रीम कोर्ट ने उसकी मान्यता दी और ममता बनर्जी को फिर से एक बार सुप्रीम कोर्ट से हार का सामना करना पड़ा। ಹೈಕೋರ್ಟ್ ಆದೇಶವನ್ನ ಧಿಕ್ಕರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಹೈಕೋರ್ಟ್ ಹೇಳಿತ್ತು, ಅವತ್ತೇ ಹೇಳಿತ್ತು ತಕ್ಷಣ ಕೊಡಿ ಅಂತ. ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು. ಈಗ ಅಲ್ಲಿ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿದೆ ನೋಡಿ. ಒಂದು ಕಡೆ ಎಸ್ ಐ ಆರ್ ಅಂತ ವಾದ ಮಾಡ್ತಿದ್ದಾರೆ. ಒಂದೊಂದು ಲೆಟರ್ಗೆ ಬ್ಯಾನರ್ಜಿ, ಭಟ್ಟಾಚಾರ್ಯ, ಚಾಟರ್ಜಿ ಈ ಥರ ಎಲ್ಲ ಬರುತ್ತೆ ನಮ್ಮ ಸರ್ನೇಮ್ಗಳು. ಒಂದೊಂದು ಲೆಟರ್ಸು ನಮ್ಮ ಪ್ರೊನೌನ್ಸಿಯೇಷನ್ ಬೇರೆ ಥರ ಇರುತ್ತೆ. ನಾವು ಥರ ಓದ್ತಾರೆ. ಅದನ್ನು ಕನ್ಸಿಡರ್ ಮಾಡ್ದೇನೆ ಎಲೆಕ್ಷನ್ ಕಮಿಷನ್ ಕಿತ್ತು ಬಿಸಾಕ್ತಿದೆ, ವೋಟರ್ ಯಾರಿದ್ದಾರೆ ಅವರ ಹಕ್ಕನ್ನು ಕಿತ್ಕೊಳ್ತಿದೆ ಅಂತ ಇವರೇ ನಿಂತು ವಾದ ಮಾಡ್ತಿದ್ದಾರೆ. ಒಂದು ಕಡೆ ಎಸ್ ಐ ಆರ್ಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಕಮಿಷನ್ ಹೇಳ್ತಿರೋದೇನು, TMC ಸರ್ಕಾರದ ಕಡೆಯಿಂದಾನೇ ನಾವು ಅಧಿಕಾರಿಗಳನ್ನ ಕೊಡೋದಕ್ಕೆ ಮಾಹಿತಿ ಕೊಟ್ಟಿದ್ವಿ, ಅವರಿಗೆ ಕೊಡಿ ಅಂತ. ಕೊಟ್ಟಿಲ್ಲ ಅವರು. ಅವ್ರಿಗೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ, ಮಾಹಿತಿಯನ್ನು ಕೊಟ್ಟಿದ್ವಿ, ಆ ಕೆಲಸವನ್ನು ಮಾಡಿಲ್ಲ, ಸಹಕರಿಸಿಲ್ಲ ನಮಗೆ. ಹಾಗಾಗಿ ನಾವು ಮೈಕ್ರೋ ಅಬ್ಸರ್ವರ್ಸನ್ನು ತಗೊಂಡು ಬಂದ್ವಿ, ಕರ್ಕೊಂಡು ಬರಬೇಕಾಯ್ತು. ಈಗೇನು ಹೇಳ್ತಿದ್ದಾರೆ ಮಮತಾ ಬ್ಯಾನರ್ಜಿ, ಯಾವ ರಾಜ್ಯದಲ್ಲೂ ಇಲ್ಲ ಈ ಮೈಕ್ರೋ ಅಬ್ಸರ್ವರ್ಸು, ನಮ್ಮ ರಾಜ್ಯಕ್ಕೆ ಮಾತ್ರ ಹೊರಗಡೆಯವ್ರನ್ನ ಕರ್ಕೊಂಡು ಬಂದು ಹಾಕಿದ್ದಾರೆ. ಅವರೇ ಕಂಡವ್ರನ್ನೆಲ್ಲ ಮತದಾರರನ್ನ ಕಿತ್ತು ಬಿಸಾಕ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಬೇಕು, ಪ್ರಜಾಪ್ರಭುತ್ವವನ್ನು, ಸಂವಿಧಾನವನ್ನು ಕಾಪಾಡಿ ನ್ಯಾಯಮೂರ್ತಿಗಳೇ ಅಂತ CJI ಮುಂದೆ ಮೊರೆ ಇಟ್ಟರು, ವಾದವನ್ನು ಮಂಡಿಸಿದ್ರು. ಈಗ ಆ ಕೇಸ್ ನಡೀತಿದೆ, ನೋಟಿಸ್ ಜಾರಿ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ತನ್ನ ವಾದವನ್ನು ಮಂಡಿಸುತ್ತೆ ಈ ಮೈಕ್ರೋ ಅಬ್ಸರ್ವರ್ಸ್ ಬಗ್ಗೆ. ಏನಕ್ಕೆ ಅವರು ಹೊರಗಡೆಯಿಂದ ಬಂದವ್ರನ್ನ ಅಲ್ಲಿ ನೇಮಕ ಮಾಡಲಾಗಿದೆ ಮತ್ತು TMC ಸರ್ಕಾರ ಮಾಹಿತಿ ಕೊಟ್ಟ ಮೇಲೂ ಯಾವ ರೀತಿ ರಿಯಾಕ್ಟ್ ಮಾಡ್ತು ಅನ್ನೋದನ್ನ ವಾಸ್ತವ ಚಿತ್ರಣವನ್ನು ತೆರೆದಿಡೋದಕ್ಕೆ ಎಲೆಕ್ಷನ್ ಕಮಿಷನ್ ಕೂಡ ಸಿದ್ಧವಾಗಿದೆ. ನಿನ್ನೆ ಪಾರ್ಲಿಮೆಂಟಲ್ಲಿ, ರಾಜ್ಯಸಭೆಯಲ್ಲಿ ಭಾಷಣದ ಸಂದರ್ಭದಲ್ಲಿ ಮೋದಿ ಅವರು ಇದನ್ನೇ ಪ್ರಸ್ತಾಪ ಮಾಡ್ತಾರೆ. ಏನು ದೊಡ್ಡ ದೊಡ್ಡ ಶ್ರೀಮಂತ ರಾಷ್ಟ್ರಗಳೇ ಕಿತ್ತು ಬಿಸಾಕ್ತಾ ಇದ್ದಾರೆ ಯಾರನ್ನ, ಇಲ್ಲೀಗಲ್ ಬಂದಿರುವಂಥ ಅಕ್ರಮ ಈ ವಲಸಿಗರಿದ್ದಾರಲ್ಲ ಅವ್ರನ್ನ ಕಿತ್ತು ಬಿಸಾಕ್ತಿದ್ದಾರೆ. ಒಬ್ಬರನ್ನು ಇಟ್ಕೊಳ್ತಿಲ್ಲ ಶ್ರೀಮಂತ ರಾಷ್ಟ್ರಗಳು. ಆದರೆ ನಮ್ಮ ರಾಷ್ಟ್ರದಲ್ಲಿ ಪಾಪ ಕೆಲವ್ರಿಗೆ ವೋಟ್ ಬ್ಯಾಂಕ್ಗೋಸ್ಕರ, ಏನೇನೋ ಕಾರಣಗಳಿಗೋಸ್ಕರ ಒತ್ತಡ ಹಾಕ್ತಿದ್ದಾರೆ ಅವರನ್ನು ಟಚ್ ಮಾಡದಂತೆ. ಕೆಲವರು ಕೋರ್ಟ್ ಮೆಟ್ಟಿಲೇರಿ ವಾದವನ್ನೂ ಮಾಡ್ತಿದ್ದಾರೆ ಅನ್ನೋದನ್ನು ನೆನಪಿಸ್ತಾರೆ ನರೇಂದ್ರ ಮೋದಿ ಅವರು. ಇಂಥವರನ್ನು ರಕ್ಷಣೆ ಮಾಡಿ ದೇಶದ ಭದ್ರತೆಗೆ ಆಂತರಿಕವಾಗಿ ಏನು ಯುವಕರು ಯುವತಿಯರು ಅನ್ಯಾಯಕ್ಕೊಳಗಾಗ್ತಿದ್ದಾರೆ, ಅವ್ರ ಮೇಲೆ ದೌರ್ಜನ್ಯ ಆಗ್ತಿದೆ, ಅವರ ಕೆಲಸ ನಮ್ಮ ಯುವ ಜನರ ಹಕ್ಕನ್ನು ಕಂಡವರು ಒಳಗೆ ನುಗ್ಗದವರು ಕಿತ್ಕೊಳ್ತಿದ್ದಾರೆ. ಆ ಕಿತ್ಕೊಳ್ತಿರೋರನ್ನ ರಕ್ಷಣೆ ಮಾಡೋದಕ್ಕೆ ಎಂತೆಂಥ ಸ್ಟೆಪ್ ತಗೊಳ್ತಿದ್ದಾರೆ ಇಲ್ಲಿನ ರಾಷ್ಟ್ರದ ಒಳಗಿರೋರು ಅನ್ನೋದು ಆಶ್ಚರ್ಯವಾಗ್ತಿದೆ ಅಂತ ಚಾಟಿ ಏಟು ಕೊಟ್ಟರು ನರೇಂದ್ರ ಮೋದಿ ಅವರು. ಸಮೃದ್ಧ से समृद्ध देश भी अपने यहाँ गैर कानूनी नागरिकों को बाहर निकाल रहा है. हमारे देश में घुसपैठियों को बचाने के लिए अदालतों को तब तक प्रेशर पैदा किया जा रहा है. मेरे देश का नौजवान कैसे ऐसे लोगों को माफ करेगा जो घुसपैठियों की वकालत करने के लिए ताकत लगा रहे हैं. और घुसपैठिए मेरे देश के नौजवानों के हक छीन रहे हैं. ಖಂಡಿತವಾಗಿ ಉಳಿಸಕ್ಕಾಗಲ್ಲ ಈ ಅಕ್ರಮ ವಲಸಿಗರನ್ನ ಕಿತ್ತು ಬಿಸಾಕ್ತಿವಿ ಅಂತ. ಸೊ ಮಮತಾ ಬ್ಯಾನರ್ಜಿ ಈ ನಡೆಯ ಸುತ್ತ ಆಕ್ರೋಶ ಸಿಡಿದಿರೋ ಹೊತ್ತಲ್ಲೇ, ಸುಪ್ರೀಂ ಕೋರ್ಟ್ನಲ್ಲಿ ಅಖಾಡಕ್ಕೆ ಧುಮುಕಿರೋ ಹೊತ್ತಲ್ಲೇ ಇವರು ಜನರ ಪರವಾದ ವಕೀಲೆ, ನಾನು ಜನರಿಗೋಸ್ಕರ ಇಲ್ಲಿ ಬಂದಿದ್ದೀನಿ ಅಂತಿರೋವಾಗಲೇ ಜನರಿಗೆ ಇವರು ದಶಕದಿಂದ ಏನು ಅನ್ಯಾಯ ಮಾಡಿದ್ರು ಅನ್ನೋದನ್ನ ಎತ್ತಿ ತೋರಿಸಿ ಹೋರಾಟ ಮಾಡಿ ಗೆದ್ದಿದ್ದಾರೆ ಅಲ್ಲಿನ ಜನ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.